ರಾಜ್ಯ ರಾಜಕಾರಣದಲ್ಲಿ ಇದೀಗ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು ಒಂದೇ ಒಂದು ಏನಪ್ಪಾ ಅಂತಂದ್ರೆ ಕೆಎನ್ ರಾಜಣ್ಣ ಅವರು ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತ ಕೆಎನ್ ರಾಜಣ್ಣ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಯಾಕೆ ಭೇಟಿಯಾದ್ರು? ಹಾಗಾದ್ರೆ ಈ ಮತಗಳತನ ಅನ್ನುವಂಥದ್ದು ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಮತಗಳತನ ಆಗಿತ್ತು ಅನ್ನುವಂಥದ್ದು ಇದೇ ಕೆಎನ್ ರಾಜಣ್ಣ ಅವರು ಆಡಿದಂತ ಒಂದು ಮಾತು. ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂತ ಕಾರಣದಿಂದಾಗಿ ಕೆಎನ್ ರಾಜಣ್ಣ ಅವರನ್ನ ಒಂದು ಕಡೆ ಪಕ್ಷದಿಂದ ಉಚ್ಚಾಟನೆ ಮಾಡುವಂತ ಕೆಲಸವೂ ಕೂಡ ಆಗುತ್ತೆ. ಸೆಪ್ಟೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅನ್ನುವ ಮೂಲಕ ಕೆಎನ್ ರಾಜಣ್ಣ ಅವರು ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ದನ್ನ ಮಾಡಿದ್ರು. 136 ಸ್ಥಾನವನ್ನ ರಾಜ್ಯದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಾತ್ರ ತುಂಬಾನೇ ಇದೆ. ಹೈಕಮಾಂಡ್ ನಾಯಕರು ಹೇಳಿದ್ರೆ ನಾನು 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೀನಿ ಅನ್ನುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಪದೇ ಪದೇ ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ರಾಜ್ಯ ರಾಜಕಾರಣದಲ್ಲಿ ಇದೀಗ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು ಒಂದೇ ಒಂದು ಏನಪ್ಪಾ ಅಂತಂದ್ರೆ ಕೆಎನ್ ರಾಜಣ್ಣ ಅವರು ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರುವಂಥದ್ದು. ಸೊ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಕೆಎನ್ ರಾಜಣ್ಣ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಯಾಕೆ ಭೇಟಿಯಾದ್ರು? ಹಾಗಾದ್ರೆ ಏನ್ ಕತೆ? ಸೊ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವ್ರನ್ನ ಏನಾದರೂ ಕರೆಸಿದ್ರಾ ಅನ್ನುವಂಥ ಲೆಕ್ಕಾಚಾರಗಳಲ್ಲಿ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಗಮನಿಸ್ತಾ ಹೋದ್ರೆ ಸಾಕಷ್ಟು ಹಿರಿಯ ನಾಯಕರು ಅಂತ ಅನಿಸ್ಕೊಂಡಿರುವಂಥ ಕೆಎನ್ ರಾಜಣ್ಣ ಅವರು ಒಂದು ಕಡೆ ಪಕ್ಷದಿಂದ ಸಾಕಷ್ಟು ಹೊರಗಡೆ ಬಂದ ನಂತರ ಅಂತಂದ್ರೆ ಪಕ್ಷದ ನಾಯಕರು ಒಂದು ಕಡೆ ಈ ರೀತಿಯಾಗಿ ಆರೋಪಗಳು ಬರುತ್ತೆ, ಆ ರೀತಿಯಾಗಿ ಆರೋಪಗಳು ಬರುತ್ತೆ. ರಾಹುಲ್ ಗಾಂಧಿ ಅವರ ವಿರುದ್ಧ ಒಂದಿಷ್ಟು ಆರೋಪಗಳನ್ನ ಮಾಡ್ತಾರೆ. ಸೊ ಒಂದಿಷ್ಟು ಆರೋಪಗಳು ಏನು ಅಂತ ಅಂದಾಗ ಈ ಮತಗಳತನ ಅನ್ನುವಂಥದ್ದು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಮತಗಳತನ ಆಗಿತ್ತು ಅನ್ನುವಂಥದ್ದು ಇದೇ ಕೆಎನ್ ರಾಜಣ್ಣ ಅವರು ಆಡಿದಂಥ ಒಂದು ಮಾತು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಸದ್ದನ್ನ ಮಾಡುತ್ತೆ. ನೋಡಿ, ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಮುಜುಗರಕ್ಕೆ ಮಾಡುವಂತೆ ಮಾಡುತ್ತೆ. ಕಾಂಗ್ರೆಸ್ ನಾಯಕರು ಮುಜುಗರ ಆಗುವಂತೆ ಮಾಡುವಂಥದ್ದು ಸಾಕಷ್ಟು ಪಕ್ಷಕ್ಕೆ ಒಂದಿಷ್ಟು ಮುಜುಗರ ಆಗೋಯ್ತು. ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂಥ ಕಾರಣದಿಂದಾಗಿ ಕೆಎನ್ ರಾಜಣ್ಣ ಅವರನ್ನ ಒಂದು ಕಡೆ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಕೆಲಸವೂ ಕೂಡ ಆಗುತ್ತೆ ಅಲ್ಲಿ. ಸೊ ಅದಾದ ನಂತರ ಇಲ್ಲ, ಕೆಎನ್ ರಾಜಣ್ಣ ಅವರು ಬೇಕೇ ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ಒಂದಿಷ್ಟು ಪ್ರತಿಭಟನೆ ಮಾಡುವ ಮೂಲಕ ದೆಹಲಿಗೆ ಹೋಗುವ ಮೂಲಕ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಕೆಎನ್ ರಾಜಣ್ಣ ಅವರು ಪಕ್ಷದಲ್ಲಿ ಮತ್ತೆ ಬರಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಅದೆಲ್ಲವೂ ಕೂಡ ಆಯಿತು. ಆದರೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಹಾಕಿದಾರಲ್ಲ, ಭೇಟಿ ಆಗ್ತಾ ಇದ್ದ ಹಾಗೆ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ಸೆಪ್ಟೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅನ್ನುವ ಮೂಲಕ ಕೆಎನ್ ರಾಜಣ್ಣ ಅವರು ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ದನ್ನ ಮಾಡಿದ್ರು. ಈಗ ಮತ್ತೆ ಅದೇ ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ನನ್ನ ಸ್ಟ್ಯಾಂಡಿಗೆ ನಾನು ಬದ್ಧನಾಗಿದ್ದೇನೆ, ಯಾವುದೇ ಕಾರಣಕ್ಕೂ ನನ್ನ ಸ್ಟ್ಯಾಂಡನ್ನು ನಾನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಿಕೊಳ್ಳುವಂಥ ವ್ಯಕ್ತಿನೇ ಅಲ್ಲ. ಸೊ ನಾನು ಏನು ತೆಗೆದುಕೊಂಡಿದ್ದೇನಲ್ಲ ಈ ಸ್ಟ್ಯಾಂಡಿಗೆ ನಾನು ನಿಲುವಾಗಿ ನಿಂತಿದ್ದೇನೆ, ಬದ್ಧನಾಗಿ ನಿಂತಿದ್ದೇನೆ ಅನ್ನುವ ಮೂಲಕ ಮತ್ತೊಮ್ಮೆ ಕೆಎನ್ ರಾಜಣ್ಣ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಸೊ ಅದರ ಜೊತೆಗೆ ಒಂದಿಷ್ಟು ಮಾಧ್ಯಮದವರು ಕೇಳಿದಂಥ ಸಂದರ್ಭದಲ್ಲಿ ಒಂದಿಷ್ಟು ನಾಯಕರಿಗೂ ಬಗ್ಗೆ ಒಂದಿಷ್ಟು ನೋಡಿ, ನೀವು ಯಾರ ಪರವಾಗಿದ್ದೀರಾ? ಹಾಗಾದ್ರೆ ಸಿದ್ದರಾಮಯ್ಯನವರ ಪರವಾಗಿದ್ದೀರಾ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿದ್ದೀರಾ? ಯಾವ ಬಣದಲ್ಲಿ ಗುರುತಿಸಿಕೊಂಡಿದ್ದೀರಾ ಅಂತ ಕೇಳಿದಾಗ ಒಂದಿಷ್ಟು ನಾನು ಇಲ್ಲಿ ಬಣಗಳಲ್ಲಿ ಗುರುತಿಸಿಕೊಂಡಿಲ್ಲ, ಒಂದು ಕಡೆ ಗಮನಿಸ್ತಾ ಹೋದ್ರೆ ನಾನು ಸಿಎಂ ಸಿದ್ದರಾಮಯ್ಯನವರ ಪರವಾಗಿಯೇ ಇದ್ದೀನಿ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಯಾಕೆ ಭೇಟಿ ಆದ್ರಿ ಅಂತಂದಾಗ ನೋಡಿ, ನಮ್ಮ ಪಕ್ಷದ ಅಧ್ಯಕ್ಷರು ಅವರು ಒಂದಿಷ್ಟು ಕರೆದಿರ್ತಾರೆ. ಸೊ ಒಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿರುತ್ತೆ, ಪಕ್ಷ ಸಂಘಟನೆ ಮಾಡಬೇಕಾಗಿದೆ, ಮತ್ತೆ ಪಕ್ಷ ಅಧಿಕಾರಕ್ಕೆ ತರಬೇಕಾಗಿದೆ, 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕಾಗಿದೆ. ಹಾಗಾಗಿ ಅದು ಆ ವಿಚಾರಕ್ಕಾಗಿ ಮಾತ್ರ ಕರೆದಿದ್ರು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೆಎನ್ ರಾಜಣ್ಣ ಅವರು ಮಾತಾಡ್ತಾರೆ. ಬಟ್ ಇಲ್ಲಿ ಒಂದಿಷ್ಟು ಅಧಿಕಾರದ ಯಾರು ಗದ್ದಿಗೆ ಏರ್ತಾರೆ, ಸಿಎಂ ಬದಲಾವಣೆ ಅನ್ನುವಂಥದ್ದು ಭಾಳಷ್ಟು ಓಡಾಡ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಇಲ್ಲ, ಸಿಎಂ ಬದಲಾವಣೆ ಆಗೇ ಬಿಡ್ತಾರೆ. ಸೊ ಈಗ ಒಂದಿಷ್ಟು ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರನ್ನ ಕರೆದುಕೊಂಡು ಬಂದು ಹಿರಿಯ ನಾಯಕರನ್ನ ತಮ್ಮ ಒಮ್ಮತದಿಂದ ಅಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಬಣಕ್ಕೆ ಒಂದಿಷ್ಟು ಗುರುತಿಸ್ಕೊಳ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ಒತ್ತಡ ಹೇರುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ರಾಜಕೀಯದಲ್ಲಿ ಸಾಕಷ್ಟು ಸದ್ದನ್ನ ಮಾಡಿತ್ತು. ಇಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಸಿಎಂ ಪಟ್ಟಕ್ಕೆ ಮತ್ತೆ ಇರೋದಕ್ಕೆ, ಯಾಕಂದ್ರೆ ಮೊನ್ನೆ ತಾನೇ ದೇವಸ್ಥಾನಕ್ಕೆ ಹೋಗ್ಬಂದ್ರು, ಆ ದೇವಸ್ಥಾನಕ್ಕೆ ಹೋಗ್ಬಂದಂಥ ಸಂದರ್ಭದಲ್ಲೂ ಕೂಡ ದೇವರ ಆಶೀರ್ವಾದ ಕೊಟ್ಟಿದ್ದಾರೆ. ಇನ್ನು ಮೊನ್ನೆ ತಾನೇ ಒಂದ್ ಕಡೆ ನಿನ್ನೆ ಗಮನಿಸ್ತಾ ಹೋದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಗೆ ನಾಗ ಸಾಧುಗಳು ಬಂದಿದ್ರು. ಸಾಧುಗಳು ಕೂಡ ಒಂದಿಷ್ಟು ಆಶೀರ್ವಾದವನ್ನ ಮಾಡಿದ್ದಾರೆ, ಸಿಎಂ ಆಗ್ತಾರೆ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ಅವರಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಸೊ ಹಾಗಾಗಿ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿಜವಾಗ್ಲೂ ಸಿಎಂ ಸ್ಥಾನಕ್ಕೆ ಒಂದು ಕಡೆ ಅರ್ಹರ ಇದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆ ನಡೀತಾ ಇದೆ. ಯಾಕಂತಂದ್ರೆ ಪಕ್ಷವನ್ನ ಕಟ್ಟಿದಂಥ ನಾಯಕ, ಹೋಬಳಿ ಮಟ್ಟದಿಂದ ಹಿಡಿದು
ಗ್ರಾಮೀಣ ಮಟ್ಟದವರೆಗೂ ಕೂಡ, ಯಾಕಂದರೆ 136 ಸ್ಥಾನವನ್ನು ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೂ DCM DK ಶಿವಕುಮಾರ್ ಅವರ ಪಾತ್ರ ತುಂಬಾ ಇದೆ. ಯಾಕಂದರೆ ಅವರೂ ಕೂಡ ಒಬ್ಬ ನಾಯಕ, ಒಂದು ಕಡೆ ಅವರೂ ಕೂಡ CM ಆಗಬೇಕು ಅನ್ನುವಂಥ ಹಂಬಲ ತುಂಬ ಕೂಡ ಇದೆ. ಸೊ ಹಾಗಾಗಿ ಒಂದು ಕಡೆ ಸಾಕಷ್ಟು ದಲಿತರ CM ಆಗಿರ್ಬೋದು, ಇಲ್ಲ ಒಕ್ಕಲಿಗರು CM ಆಗಬೇಕು ಅನ್ನುವಂಥದ್ದು, ಇಲ್ಲ CM ಸಿದ್ದರಾಮಯ್ಯನವರು ಅಧಿವೇಶನದಲ್ಲಿ ಹೇಳಿಬಿಟ್ರು 5 ವರ್ಷಗಳ ಕಾಲ ನಾನೇ CM ಆಗಿರ್ತೀನಿ, 5 ವರ್ಷಗಳ ಕಾಲ ನಾನೇ CM ಆಗಿರ್ತೀನಿ, ಹೈಕಮಾಂಡ್ ನಾಯಕರು ಕೂಡ ನನಗೆ ಅತಿಯಾದ ಬೆಂಬಲ ಇದೆ, ಹೈಕಮಾಂಡ್ ನಾಯಕರು ಹೇಳಿದ್ರೆ ನಾನು 5 ವರ್ಷಗಳ ಕಾಲ ನಾನೇ CM ಆಗಿರ್ತೀನಿ ಅನ್ನುವ ಮೂಲಕ CM ಸಿದ್ದರಾಮಯ್ಯನವರು ಪದೇ ಪದೇ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಬಟ್ ಇದೆಲ್ಲದರ ಮಧ್ಯದಲ್ಲಿ KN ರಾಜಣ್ಣ ಅವರ ಭೇಟಿ ಇದೆಯಲ್ಲ, ಬಹಳಷ್ಟು ಬೇರೆ ಬೇರೆ ರೀತಿಯಾದಂಥ ಒಂದಿಷ್ಟು ಅರ್ಥವನ್ನು ಕಲ್ಪಿಸುವಂಥದ್ದು, ರಾಜ್ಯ ರಾಜಕಾರಣದಲ್ಲಿ ಬೇರೆ ರೀತಿಯಾದಂಥ ತಿರುವು ಕೂಡ ಇದೀಗ ಪಡೆದುಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ TV.